ಹಾಗೆ ಮುಂಬರುವ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ನಿವಾಸಕ್ಕೆ ಬಿಜೆಪಿ ನಾಯಕರು ಭೇಟಿ ಕೊಡ್ತಾ ಇದ್ದಾರೆ. ಯಡಿಯೂರಪ್ಪ ನಿವಾಸಕ್ಕೆ ಬೀದರ್ನ ಸಂಸದ ಸದ್ಯ ಸಿಟ್ಟಿಂಗ್ ಎಂಪಿ ಇದ್ದಾರಲ್ಲ ಭಗವಂತ ಖೂಬಾ ಅವರು ಭೇಟಿ ಕೊಟ್ಟಿದ್ದಾರೆ. ಶಾಸಕರಾದಂಥ ಶಿವನಗೌಡ ನಾಯಕ್, ಮಾಧುಸ್ವಾಮಿ ಭೇಟಿ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣಾ ತಯಾರಿ ಕುರಿತು ಬಿಎಸ್ವೈ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೀದರ್ನ ಸಂಸದ ಭಗವಂತ ಖೂಬಾ ಈ ಬಾರಿನೂ ಕೂಡ ಬಹುತೇಕ ಅಭ್ಯರ್ಥಿ ಅನ್ನೋದು ಸ್ಥಳೀಯವಾಗಿ ಕೇಳಿ ಬರ್ತಾ ಇರುವಂತಹ ಒಂದು ಮಾಹಿತಿಗಳು. ಇನ್ನು ಶಾಸಕರಾದಂಥ ಶಿವನಗೌಡ ನಾಯಕ್ ಬಹುಶಃ ಕಳೆದ ಬಾರಿ ಅವರು ರಾಯಚೂರಿನಿಂದ ಸ್ಪರ್ಧೆ ಮಾಡಿದ್ರು, ಸ್ವಲ್ಪ ಅಂತರದಲ್ಲಿ ಸೋಲನ್ನು ಅಪ್ತಾರೆ. ಈ ಬಾರಿ ಅವರು ಶಾಸಕ, ಹೀಗಾಗಿ ರಾಯಚೂರಿನಿಂದ ಬಹುಶಃ ಮತ್ತೆ ಯಾರು ಕಂಟೆಸ್ಟ್ ಮಾಡಬೇಕೇನು ಎತ್ತ ಅನ್ನೋದು ಇನ್ನೂ ಡಿಸೈಡ್ ಆಗಬೇಕಿದೆ. ಆಮೇಲೆ ಮಾಧುಸ್ವಾಮಿನೂ ಕೂಡ ಬಂದಿದ್ದಾರೆ, ನೋಡ್ತಾ ಇದ್ದೀವಿ ನಾವಲ್ಲಿ ಎಲ್ಲ ಬಂದು ಭೇಟಿ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಡಿಯೂರಪ್ಪನವ್ರ ಜೊತೆಗೆ ಬಹಳಷ್ಟೊತ್ತು ಚರ್ಚೆನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಏನು ಚರ್ಚೆ ನಡೆಸಿದ್ದಾರೆ, ಏನೇನು ತಯಾರಿ ಬಗ್ಗೆ ಏನೇನು ಕಾರ್ಯತಂತ್ರಗಳನ್ನು ಹೆಣೆದಿದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥ ಮಾಹಿತಿ. ಯಡಿಯೂರಪ್ಪನವರು ಏನೇನು ಕಾರ್ಯತಂತ್ರ ಹೆಣಿತಾ ಇದ್ದಾರೆ ಏನು ಎತ್ತ ಅನ್ನುವಂಥದ್ದು ಎಲ್ಲವೂ ಕೂಡ ಇನ್ನೂ ಬಹಳ ನಿಗೂಢವಾಗಿದೆ. ಅದರಲ್ಲೂ ಕೂಡ ರಾಜ್ಯದಲ್ಲಿ ಸುಮಾರು 22 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಉತ್ಸುಕರಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ತಯಾರಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅಲ್ಲಿ ನೋಡ್ತಾ ಇದ್ದೀವಿ ನಾವಲ್ಲಿ ಬೀದರ್ನ ಸಂಸದ ಭಗವಂತ ಖೂಬಾ ಇದೀಗ ತಾನೇ ಯಡಿಯೂರಪ್ಪನವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಹೆಸರನ್ನೇ ಶಿಫಾರಸು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಬಹುಶಃ ಮಾಡ್ಕೊಂಡಿರ್ಬೋದು. ಅದನ್ನು ಹೊರತುಪಡಿಸಿಯೂ ಕೂಡ ಬೇರೆ ಬೇರೆ ಟಿಕೆಟ್ ನಿಮಗೆ ಕನ್ಫರ್ಮ್ ಅಂತ ಅಂದರೆ ಆಯಿತು ಮಾಡ್ಕೊಳ್ಬೇಕಾದ ತಯಾರಿ ಬಗ್ಗೆ ಮಾತುಕತೆ ನಡೆಸಿರ್ಬೋದು. ಶಾಸಕರಾದಂಥ ಮಾಧುಸ್ವಾಮಿ ಆಮೇಲೆ ಶಿವನಗೌಡ ನಾಯಕ್ ಇವರೆಲ್ಲ ಹೋಗಿ ಇವತ್ತು ಭೇಟಿ ಆಗಿದ್ದಾರೆ. ಆಮೇಲೆ ಈ ಬಾರಿ ಯಾರೆಲ್ಲ ಕಂಟೆಸ್ಟ್ ಮಾಡಬೇಕು, ಅದರಲ್ಲೂ ಕೂಡ ರಾಯಚೂರು ಅಂತ ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಶಿವನಗೌಡ ನಾಯಕ್ ಕಂಟೆಸ್ಟ್ ಮಾಡಿದ್ರು, ಅಲ್ಪ ಅಂತರದಲ್ಲಿ ಸೋತಿರ್ತಾರೆ. ಹೀಗಾಗಿ ಈ ಬಾರಿ ಏನು ಕತೆ ಇದೆಲ್ಲ ಚರ್ಚೆ ಆಗಿರಬಹುದಾ ಅಂತ ಚಾನ್ಸಸ್ ಇದೆ. ಕಿರಣ್ ಹನ್ಯಾಡ್ಕ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಕಿರಣ್ ಹನ್ಯಾಡ್ಕ, ಸದ್ಯ ಯಡಿಯೂರಪ್ಪನವ್ರ ಮನೆಯಲ್ಲಿ ಏನೇನು ಕಾರ್ಯತಂತ್ರಗಳನ್ನ ಹೆಣೆಯಲಾಗ್ತಾ ಇದೆ ಅಂತ ಈ ನಾಯಕರು ಇದ್ದಕ್ಕಿದ್ದಂತೆ ಬಂದು ಭೇಟಿಯಾಗಿರೋದು, ಅಂದ್ರೆ ಅಭ್ಯರ್ಥಿಯನ್ನ ವಿಚಾರವಾಗಿ ನೋಡಿದ್ರೆ ಕಳೆದ ಬಾರಿ ಶಿವನಗೌಡ ನಾಯಕ್ ಕೂಡ ಕಂಟೆಸ್ಟ್ ಮಾಡಿದಂಥವ್ರೆ. ಈ ಬಾರಿ ಆ ಥರದ್ದು ಏನಾದ್ರು ಕಂಟೆಸ್ಟ್ ಮಾಡಬೇಕಾದಂಥ ನಿಟ್ಟಿನಲ್ಲೋ ಅಥವಾ ಹೊಸ ಅಭ್ಯರ್ಥಿನ ಹುಡುಕ್ಬೇಕಂತ ನಿಟ್ಟಿನಲ್ಲೋ ರಾಯಚೂರಿಗೆ ಸಂಬಂಧಪಟ್ಟಂತೆ ಇದೆಲ್ಲ ಹೇಗೆ ಚರ್ಚೆ ಆಗ್ತಾ ಇದೆ ಅವ್ರ ಮನೇಲಿ ಈಗ ಅಂತ? ಮಾಲ್ತೇಶ್, ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗುವಂತಹ ವಿಚಾರದಲ್ಲಿ ಒಂದಷ್ಟು ಚರ್ಚೆಗಳು ಮುಂದುವರಿದಂತಹ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪರವರ ನಿವಾಸದಲ್ಲೂ ಕೂಡ ಒಂದಷ್ಟು ಚಟುವಟಿಕೆಗಳು ಮುಂದುವರಿತಾ ಇದೆ. ಇವತ್ತು ಬೆಳಗ್ಗೆ ಕಲಬುರಗಿಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿರುವಂತಹ ಡಾಕ್ಟರ್ ಉಮೇಶ್ ಜಾಧವ್ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಇವತ್ತು ಜಾಧವ್ ಭೇಟಿಯ ವೇಳೆ ಚರ್ಚೆ ಆಗಿರುವಂತಹ ವಿಚಾರ, ಅವರ ವಿಧಾನಸಭಾ ಸದಸ್ಯತ್ವಕ್ಕೆ ಕೊಟ್ಟಂತಹ ರಾಜೀನಾಮೆ ಇನ್ನೂ ಕೂಡ ಅಂಗೀಕಾರ ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ ಅದು ಒಂದು ವೇಳೆ ಏನಾದರೂ ವಿಳಂಬವಾದರೆ ಲೋಕಸಭಾ ಚುನಾವಣೆಯ ಸ್ಪರ್ಧೆಗೆ ಯಾವುದಾದ್ರೂ ರೀತಿಯಲ್ಲಿ ಸಮಸ್ಯೆ ಉಂಟಾಗಬಹುದಾ ಅನ್ನುವಂತಹ ವಿಚಾರದ ಬಗ್ಗೆ ಯಡಿಯೂರಪ್ಪನವರ ಜೊತೆ ಚರ್ಚೆ ನಡೆಸಿದ್ದಾರೆ. ಅಲ್ಲೂ ಕೂಡ ಪ್ರಮುಖವಾಗಿ ಅವರು ಈ ರಾಜೀನಾಮೆ ಅಂಗೀಕಾರವಾಗದೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವಂತಹ ವಿಚಾರದಲ್ಲಿ ಕಾನೂನು ಸಲಹೆಯನ್ನು ಪಡೆಯುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಡಿಯೂರಪ್ಪನವರ ನಿವಾಸದಲ್ಲೇ ಕಾನೂನು ಅಭಿಪ್ರಾಯವನ್ನು ಪಡೆದಿರುವಂತಹ ಉಮೇಶ್ ಜಾಧವ್ ಈಗ ಯಡಿಯೂರಪ್ಪನವರನ್ನ ಭೇಟಿ ಮಾಡಿ ನಂತರ ಸ್ಪೀಕರ್ ರಮೇಶ್ ಕುಮಾರ್ ಅವರನ್ನ ಭೇಟಿ ಮಾಡೋದಕ್ಕೆ ಯಡಿಯೂರಪ್ಪ ನಿವಾಸನ ತೆರಳಿದ್ದಾರೆ. ಹೀಗಾಗಿ ಇಲ್ಲಿ ಲೋಕಸಭಾ ಚುನಾವಣೆಯ ಸ್ಪರ್ಧೆ ವಿಚಾರ ಮತ್ತು ಸ್ಪರ್ಧೆಯ ನಂತರದಲ್ಲಿ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧವಾಗಿ ಸೆಣಸುವಂತ ನಿಟ್ಟಿನಲ್ಲಿ ಬೇಕಾದಂತಹ ತಯಾರಿಗಳನ್ನೇನು ಮಾಡಬೇಕು ಅನ್ನುವಂತ ವಿಚಾರದ ಕುರಿತಾಗಿ ಯಡಿಯೂರಪ್ಪನ ಜೊತೆ ಇಲ್ಲಿ ಉಮೇಶ್ ಜಾಧವ್ ಚರ್ಚೆಯನ್ನು ಮಾಡಿರುವಂತದ್ದು. ಇದನ್ನು ಹೊರತುಪಡಿಸಿದಂತೆ ಬೀದರ್ ಸಂಸದ ಭಗವಂತ ಖೂಬಾ ಕೂಡ ಇವತ್ತು ಯಡಿಯೂರಪ್ಪ ಅವರನ್ನ ಓಕೆ ಥ್ಯಾಂಕ್ ಯು ಕಿರಣ್.